ಕಾಲೇ ಪಿಕ್ ಮಾಡ್ತಾ ಇಲ್ವಲ್ಲ. ಅಣ್ಣ ಏನಾಯ್ತು? ಯಾರಿಗೆ ಕಾಲ್ ಟ್ರೈ ಮಾಡ್ತಿದ್ಯಾ? ಅಮ್ಮಂಗೆ ಶಾನ್ವಿ. ನಾನು ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಅವ್ರು ಪಿಕ್ಕೇ ಮಾಡ್ತಾ ಇಲ್ಲ. ಅವ್ರ ಆಶ್ರಮಕ್ಕೆ ಹೋಗಿ ಎಷ್ಟೊಂದು ದಿನ ಆಗೋಯ್ತು. ಈ ಟೈಮಲ್ಲಿ ಅವ್ರ ಮನೇಲಿ ಇದ್ರನ್ನೇ ಎಲ್ಲ ಸರಿ ಹೋಗೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಹೌದು ಅಣ್ಣ, ನಾನು ಆಶ್ರಮಕ್ಕೆ ಕಾಲ್ ಮಾಡಿ ಮಾಮ್ನ ರೀಚ್ ಆಗಕ್ಕೆ ಟ್ರೈ ಮಾಡಿದೆ. ಬಟ್ ಅವರು ಮೆಡಿಟೇಷನಲ್ಲಿ ಇದ್ದಾರಂತೆ, ಡಿಸ್ಟರ್ಬ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಛೇ, ಈ ಸಿಚುವೇಶನ್ನ ನಮ್ಮ ಯಾರ ಕೈಲೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಅಮ್ಮ ಇದ್ರೇ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗೋದು. ಅಮ್ಮ ಬೇಗ ಬಂದುಬಿಟ್ರೆ ಸರ್. ಸೀರೆ ಅಲ್ವಾ? ಪ್ಲೀಸ್ ದುರ್ಗಾ, ಇದನ್ನ ಒಪ್ಕೋಬೇಡ. ನಮ್ಮ ಮದ್ವೆ ಆದ್ಮೇಲೆ ಮೊದಲನೇ ಪೂಜೆಗೆ ಅಂತ ಶರತ್ ನನಗೆ ಪ್ರೀತಿಯಿಂದ ಗಿಫ್ಟ್ ಮಾಡಿರೋ ಸೀರೆ ಇದು. ಈ ಸೀರೆ ನನಗೆ ತುಂಬಾ ಇಷ್ಟ ಅಂತ ಇದನ್ನ ಯಾರಿಗೂ ಮುಟ್ಟೋದಕ್ಕೂ ಬಿಡ್ತಾ ಇರ್ಲಿಲ್ಲ. ಈ ಸೀರೆ ಉಟ್ಕೊಂಡಿದ್ದನ್ನ ನಿನ್ನೇನಾದ್ರೂ ನೋಡಿದ್ರೆ ಅವ್ರು ತುಂಬಾ ಕೋಪ ಮಾಡ್ಕೋತಾರೆ. ಯಾಕೋ ಯಾಕೋ ಮಾಯನ್ ಕೆಲಸ ಅಂತ ಅನಿಸ್ತಾ ಇದೆ. ನಿನಗಿದನ್ನೆಲ್ಲ ಹೇಗೆ ಹೇಳಿ? ಅಯ್ಯೋ ಅಂಬಿಕಾ, ದೇವ, ಅಯ್ಯೋ ನನಗೆ ಗೊತ್ತು ಈ ಬಾಕ್ಸ್ನ ಬೀಳಿಸಿದ್ದು ಅವರೇ ಅಂತ. ಅಂಬಿಕಾ ಅವ್ರೇನಾದ್ರು ಇಲ್ಲೇ ಎಲ್ಲೋ ನಿಂತ್ಕೊಂಡಿದಾರಾ? ಏನಪ್ಪ ಮಾಡ್ಲಿ? ಪುಕ್ಲು ದುರ್ಗಾ, ಹೆದರ್ಕೊಂಡಾದ್ರೂ ಈ ಸೀರೆನ ಇಲ್ಲೇ ಬಿಟ್ಟು ಹೋಗು. ಸ್ವಾಮಿ, ನಮ್ಮನೇಲಿ ಯಾವುದೇ ಪೂಜೆ ನಡಿಬೇಕಾದ್ರೂ ಮೊದಲು ನೆನಪಾಗೋದು ನೀವೇ ಮುಂದೆ ನಿಂತು ಪೂಜೆ ಮಾಡಿಸಿದ್ರೇನೆ ನಮಗೇನೋ ಒಂಥರ ಸಮಾಧಾನ. ನಿಮ್ಮ ವಿಶ್ವಾಸ ದೊಡ್ಡದು ರಾಯರೇ. ದುರ್ಗಾ ರೆಡಿಯಾಗಿ ಬರ್ತಿದ್ದ ಹಾಗೇನೆ ಪೂಜೆ ಶುರು ಮಾಡೋಣ. ಹೌ ಡೇರ್ ಯು? ಯಾಕೆ ಬಾಸು, ಏನಾಯ್ತು? ಏನಾಯ್ತಾ? ಈ ಸೀರೆ ಇಂಪಾರ್ಟೆನ್ಸ್ ಏನು ಅಂತ ನಿನಗೆ ಗೊತ್ತಾ? ಈ ಸೀರೆನ ನನ್ನ ಕಣ್ ಮುಂದೆನೆ ಉಟ್ಕೊಂಡ್ ಬಂದಿದ್ಯಾ? ಎಷ್ಟು ಧೈರ್ಯ ನಿನಗೆ? ಶಾನ್ವಿ, ಏನಿದೆಲ್ಲ? ಅಣ್ಣ ಅದು ದುರ್ಗಾ, ಇದು ನಾನು ಕೊಟ್ಟಿದ್ದ ಸೀರೆನಾ? ಇಲ್ವಲ್ಲ. ಅಯ್ಯೋ ಸರ್, ನೀವು ಕೊಟ್ಟಿದ್ದ ಕವರಲ್ಲಿ ಇದೇ ಸೀರೆ ಇದ್ದಿದ್ದು. ಅಲ್ಲ, ನಾನು ಅಂಬಿಕಾ ಹೆಸರು ತೆಗಿಬೇಡ ಅಂತ ಹೇಳಿದ್ದೆ. ಅದೇ ಕೋಪಕ್ಕೆ ಇವಾಗ ಅವ್ರ ಸೀರೆ ಉಟ್ಕೊಂಡ್ ಬಂದಿದ್ಯಾ? ಇಲ್ಲ ಬಾಸು, ನಿಜವಾಗ್ಲೂ ಜಗನ್ನಾಥ್ ಸರೇ ನನಗೆ ನೋಡು, ಇದು ಅಂಬಿಕಾ ಸೀರೆ ಅಂತ ಗೊತ್ತಿದ್ದು ಅಪ್ಪ ನಿನ್ಗೆ ಯಾಕೆ ಇದನ್ನ ಕೊಡ್ತಾರೆ? ನೀನು ನಿನ್ ಲಿಮಿಟ್ ಅಲ್ಲಿ ಇರು ಅಂತ ನಾನು ನಿನ್ಗೆ 1000 ಸತಿ ಹೇಳಿದ್ದೀನಿ. ಆದ್ರೂ ಮತ್ತೆ ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಾ ಇದೀಯಾ? ಶರತ್, ಒಂದ್ ನಿಮಿಷ, ನಾನು ಇಲ್ಲ ಅಪ್ಪ, ನಾನು ಇವಳನ್ನ ನೋಡ್ತಾನೆ ಇದ್ದೀನಿ. ನನ್ಗೆ ಏನ್ ಮಾಡ್ಬೇಡ ಅಂತ ಹೇಳ್ತೀನೋ ಪದೇ ಪದೇ ಅದನ್ನೇ ಮಾಡಿ ನನ್ನ ಪೇಷಂಟ್ ಟೆಸ್ಟ್ ಮಾಡ್ತಾ ಇದ್ದಾಳೆ. ಈ ಸೀರೆ ನನ್ನ ಪಾಲಿಗೆ ಬರೀ ಸೀರೆ ಅಲ್ಲ, ಈ ಸೀರೆ ಮೇಲೆ ಅಂಬಿಕಾ ಜೀವನ ಇಟ್ಕೊಂಡಿದ್ಲು, ಗೊತ್ತಾ? ಶರತ್, ನನ್ನ ಮಾತು ಕೇಳಪ್ಪ. ಐಮ್ ಸಾರಿ ಅಪ್ಪ. ಇವಳಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಅಂಬಿಕಾ ಮೇಲೆ ಇಟ್ಟಿರೋ ಫೀಲಿಂಗ್ಸ್ನ ತೀರಾ ಇಗ್ನೋರ್ ಮಾಡ್ತಾ ಇದೆಯಲ್ಲ. ನಾನು ಪೇಷನ್ಸ್ ಕಳ್ಕೊಂಡ್ರೆ ಏನಾಗುತ್ತೆ ಅಂತ ಇವತ್ತು ನಿನಗೆ ಗೊತ್ತಾಗುತ್ತೆ.
ನಿಂಗೇನೂ ಆಗ್ಲಿಲ್ಲ ಅಲ್ವಾ ದುರ್ಗಾ? ಇಲ್ಲ ಮೇಡಮ್. ಬಾ. ಏನಪ್ಪ ಶರತ್ ಇದಲ್ಲ? ಅಮ್ಮ ನೀವು ನನ್ನ ವಿಷಯ ಬಿಡು. ನಾನು ಕೇಳೋ ಪ್ರಶ್ನೆಗಳಿಗೆ ಮೊದಲು ಉತ್ತರ ಕೊಡು. ಯಾಕೆ ದುರ್ಗನ್ ಜೊತೆ ಈ ರೀತಿ ನಡ್ಕೋತಾ ಇದೆಯಾ? ಏನ್ ಮಾಡಿದ್ಲು ಅವಳು? ಅಮ್ಮ ನೀವು ಮನೇಲಿ ಇಲ್ದಿದ್ದಾಗ ಏನೇನೋ ನಡೀತಾ ಇದೆ. ಅವಳು ಉಟ್ಕೊಂಡಿದ್ದಾಳಲ್ಲ ಸೀರೆ, ಅದು ನಾನು ಅಂಬಿಕಾ ಗಿಫ್ಟ್ ಕೊಟ್ಟಿದ್ದು. ಅದನ್ನ ಉಟ್ಕೊಳಕ್ಕೆ ಎಷ್ಟು ಇದೆ ಅಮ್ಮ ಅವಳಿಗೆ? ನಿಮ್ಗೆ ಗೊತ್ತು ತಾನೆ. ಹಾ ಹೌದು, ನಿಮ್ ಮದುವೆ ಆದ ಮರುದಿನ ಪೂಜೆಗೆ ಅಂಬಿಕಾ ಇದೇ ಸೀರೆನೆ ಉಟ್ಕೊಂಡಿದ್ಲು. ಅಂಬಿಕಂಗೆ ಈ ಸೀರೆ ಅಂದ್ರೆ ಜೀವನೇ ಆಗಿತ್ತು ಅಲ್ವಾ ಅಲ್ವಾ? ನಿಮ್ಗೆ ಗೊತ್ತು ತಾನೆ. ನೋಡಿ, ಅಂತ ಸೀರೆನ ಇವಳು ಉಟ್ಕೊಂಡಿದ್ದಾಳೆ ಅಂದ್ರೆ ಇವಳಿಗೆ ಎಷ್ಟು ಧೈರ್ಯ ಇರಬೇಕು. ಅಂಬಿಕಾ ಸೀರೆ ಆಗ್ಲಿ ಅವಳ ಸ್ಥಾನನಾಗ್ಲಿ ತಗೊಳ್ಳೋದಕ್ಕೆ ಇವಳಿಗೆ ಯಾರಮ್ಮ? ಐ ಜಸ್ಟ್ ಕಾಂಟ್ ಟಾಲರೇಟ್ ಹರ್. ಕಾಮ್ ಡೌನ್ ಶರತ್, ಪ್ಲೀಸ್ ಕಾಮ್ ಡೌನ್. ನಿನ್ನ ಜೀವನದಲ್ಲಿ ನೀನು ಅಂಬಿಕನ ಕೊಟ್ಟಿರೋ ಸ್ಥಾನ ಬೇರೆ ಯಾರಿಂದನೂ ಪಡ್ಕೊಳಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗೆ ದುರ್ಗಾ ಕೂಡ ನೀನು ಹೇಳ್ತೀನಿ ಅಲ್ವಾ?